ಸಲಾಡ್ ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೆ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರಾಗಿ ನಡೆಸ್ಬರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನ ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನ ಸಂದೇಶದ ವಾಕ್ಯಭಾಗ ಮತ್ತಾಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಆಗ ಅಲ್ಲಿ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದ ಒಬ್ಬ ಸ್ತ್ರೀಯು ಹಿಂಬದಿಯಿಂದ ಬಂದು ನಾನು ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ಗುಣವಾಗುವೆನು ಎಂದು ಆಕೆಯು ತನ್ನೊಳಗೆ ಹೇಳಿಕೊಂಡು ಆತನ ನಿಲುವಂಗಿಯ ಅಂಚನ್ನು ಮುಟ್ಟಿದಳು. ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯು ನಿನ್ನನ್ನು ಗುಣಪಡಿಸಿದೆ ಎಂದನು. ಆ ಗಳಿಗೆಯಲ್ಲಿ ಆ ಸ್ತ್ರೀಯು ಸ್ವಸ್ಥಳಾದಳು. ದೇವರಿಗೆ ಮಹಿಮೆಯಾಗಲಿ. ವಾಕ್ಯಭಾಗ ನಾವು ನೋಡ್ತಾ ಇದ್ವಿ. ಈ ವಾಕ್ಯಭಾಗ ಮತ್ತಾಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ, ಮಾರ್ಕನ ಪುಸ್ತಕ 5ನೇ ಅಧ್ಯಾಯದಲ್ಲಿ, ಲೂಕನ ಪುಸ್ತಕ 8ನೇ ಅಧ್ಯಾಯದಲ್ಲಿದೆ. ದೇವರ ಸ್ತೋತ್ರ. ವಾಕ್ಯಭಾಗವನ್ನು ನೋಡ್ತಾ ಇದ್ವಿ. 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದ ಒಬ್ಬ ಸ್ತ್ರೀ ತನ್ನ ಜೀವನದಕ್ಕಿದ್ದಂತೆ ಎಲ್ಲವನ್ನು ಕಳ್ಕೊಂಡು ಯೇಸು ಕ್ರಿಸ್ತರನ್ನ ವಿಷಯ ತಿಳ್ಕೊಂಡು ಆಕೆ ಏನು ಹೇಳ್ತಾರೆ, ನಾನು ಹೋಗಿ ಆತನ ವಸ್ತ್ರದ ಬಟ್ಟೆಯ ಅಂಚನಾದರೂ ಮುಟ್ಟಿದ್ರೆ ಸಾಕು, ನಿಶ್ಚಯವಾಗಿ ನಾನು ಗುಣ ಹೊಂದ್ಕೋತೇನೆ, ನನ್ನ ಸ್ವಸ್ಥತೆಯನ್ನು ಹೊಂದ್ಕೋತೀನಿ ನನ್ನ ನಂಬಿಕೆಯಿಂದ ಆಕೆ ಬಂದು ಆ ಜನರ ಗುಂಪಿನ ಮಧ್ಯದಲ್ಲಿ ಆತನ ವಸ್ತ್ರದ ಅಂಚನ ಮುಟ್ತಾಳೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರಿಗೆ ಗೊತ್ತಾಗುತ್ತೆ ಯಾರೋ ನನ್ನನ್ನು ಮುಟ್ಟಿದ್ದಾರೆ ಬದಿಯಿಂದ ಅಂತ. ತಿರುಗಿ ನೋಡ್ತಾ ಇದ್ದಾರೆ, ಆ ಸ್ತ್ರೀ ನಿಂತಿರ್ತಾಳೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ಹೇಳ್ತಾರೆ, ಮಗಳೇ, ಧೈರ್ಯವಾಗಿರು, ಅಂಜಬೇಡ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನಗೆ ಗುಣಪಡಿಸಿದೆ, ಸ್ವಸ್ಥತೆಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣವೇ ಆಕೆಗೆ ಸ್ವಸ್ಥತೆಯನ್ನು ಹೊಂದ್ಕೊತಾರೆ. ದೇವರಿಗೆ ಸ್ತೋತ್ರ. ದೇವರು ಮಹಾ ಅದ್ಭುತಗಳನ್ನ ಮಾಡಿದ್ದಾರೆ, ಅದರಲ್ಲಿ ಇದು ಸಹ ಒಂದು ಅದ್ಭುತವಾಗಿದೆ. ಹಾಗಾಗಿ ನಂಬಿಕೆಯಿಂದ ನೀವು ಯಾವ ಪರಿಸ್ಥಿತಿಲಿದ್ದೀರೋ ಅದು ನಿಮಗೆ ಗೊತ್ತು. ನೀವು ಹೇಳ್ಕೊಳ್ಳೋ ಪರಿಸ್ಥಿತಿಲಿದ್ದೀರೋ, ಹೇಳ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಲಿದ್ದೀರೋ, ನಂಬಿಕೆಯಿಂದ ಆ ಸ್ತ್ರೀ ಹೇಗೆ ನಾನು ಆತನ ವಸ್ತ್ರದ ಅಂಚನ್ನಾದರೂ ಮುಟ್ಟಿದ್ರೆ ಸಾಕು ನಾನು ಗುಣ ಹೊಂದ್ತೀನಿ ಅಂತ ಹೇಳಿದ್ಲು, ಅದೇ ರೀತಿಯಾಗಿ ಯೇಸುವಿನ ನಾಮದಲ್ಲಿ ನನಗೆ ನಿಶ್ಚಯವಾಗಿ ಸ್ವಸ್ಥತೆ ಇದೆ, ಬಿಡುಗಡೆ ಉಂಟು, ಸೌಖ್ಯ ಉಂಟು ಅಂತ ನೀವು ನಂಬಿಕೆಯಿಂದ ನೀವೇನನ್ನು ಕೇಳ್ಕೊತಿರೋ, ನೀವು ಇರೋ ಪರಿಸ್ಥಿತಿನಲ್ಲೇ ಕೇಳ್ಕೊಳ್ಳಿ, ಇರೋ ಸ್ಥಳದಿಂದ ನೀವು ಕೇಳ್ಕೊಳ್ಳಿ. ನಿಶ್ಚಯವಾಗಿ ಕರ್ತನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಆತನು ನಂಬಿಕೆಯ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಿ ನಿಮಗೆ ಸ್ವಸ್ಥತೆಯನ್ನು ಕೊಟ್ಟು, ನಿಮಗೆ ಸೌಖ್ಯವನ್ನು ಕೊಟ್ಟು, ನಿಮಗೆ ಸಮಾಧಾನವನ್ನು, ಆರೋಗ್ಯವನ್ನು ದಯಪಾಲಿಸುವಾತನಾಗಿದ್ದಾನೆ. ನಾವು ನೋಡ್ತಾ ಇದ್ದೀವಿ. ಈಗೋ ನಾನು ಅವರಿಗೆ ಕ್ಷೇಮವನ್ನು, ಸ್ವಸ್ಥತೆಯನ್ನು ಹುಟ್ಟಿಸಿ, ಗುಣಪಡಿಸಿ, ಸಮಾಧಾನವನ್ನು, ಸತ್ಯವನ್ನು ಸಮೃದ್ಧಿಯಾಗಿ ನಾನು ಅವರಿಗೆ ದಯಪಾಲಿಸುವುದನಾಗಿದ್ದೇನೆ ಅಂತ ಹೇಳ್ತಾರೆ. ದೇವರ ಸ್ತೋತ್ರ. ದೇವರು ನಮಗೆ ಸಮಾಧಾನವನ್ನು, ಸ್ವಸ್ಥತೆಯನ್ನು, ಸೌಖ್ಯವನ್ನು, ಗುಣಪಡಿಸುವಿಕೆಯನ್ನು ಏನು ಮಾಡ್ತಾರೆ ಅಂದರೆ ಸಮೃದ್ಧಿಯಾಗಿ ದಯಪಾಲಿಸುವವರಾಗಿದ್ದಾರೆ. ಅಲ್ಪ ಸ್ವಲ್ಪವಾಗಿ ಅಲ್ಲ, ಕ್ಷಣಿಕವಾಗಿ ಅಲ್ಲ. ಆತನು ನಾನು ಸಮೃದ್ಧಿಯಾಗಿ ನಾನು ನಿಮಗೆ ದಯಪಾಲಿಸ್ತೇನೆ, ನಿಮಗೆ ಕ್ಷೇಮವನ್ನು ಸಮೃದ್ಧಿಯಾಗಿ ದಯಪಾಲಿಸ್ತೇನೆ, ನಿಮಗೆ ಸ್ವಸ್ಥತೆಯನ್ನು ಸಮೃದ್ಧಿಯಾಗಿ ದಯಪಾಲಿಸ್ತೇನೆ, ನಿಮಗೆ ಸಮೃದ್ಧಿಯಾಗಿ ನಾನು ಗುಣಪಡಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಸಮಾಧಾನವನ್ನು, ಸತ್ಯತೆಯನ್ನು ಸಮೃದ್ಧಿಯಾಗಿ ನಾನು ನಿಮಗೆ ದಯಪಾಲಿಸ್ತೀನಿ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ನಂಬಿಕೆಯಿಂದ ನೀವೇನು ತಿಳ್ಕೊತೀರೋ, ಯೇಸು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಮಹತ್ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ನಂಬಿಕೆಯಿಂದ ಕೇಳ್ಕೊತೀರಾ, ನಿಶ್ಚಯವಾಗಿ ನೀವು ಹೊಂದ್ಕೊಳ್ಳೋರಾಗಿದ್ದೀರಾ. ದೇವರಿಗೆ ಸ್ತೋತ್ರ. ಕರ್ತನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿ. ನಾವು ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹಾನುತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ. ಏಸಪ್ಪ ಕರ್ತನೇ, ವಾಕ್ಯದ ಮೂಲಕವಾಗಿ ನೀನು ಹೇಳಿದ್ದೀಯಪ್ಪ, 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಂತಹ ಸ್ತ್ರೀ ನಾನು ಆತನ ವಸ್ತ್ರದ ಅಂಚನ್ನಾದರೂ ಮುಟ್ಟಿ ನಾನು ಸ್ವಸ್ಥತೆಯನ್ನು ಹೊಂದ್ಕೋತೀನಿ ಅಂತ ಬಂದಂಥ ಸ್ತ್ರೀಗೆ ಅಪ್ಪ ದೇವರೇ, ನೀನು ಹೇಳಿದ್ದೀಯ, ಮಗಳೇ, ನೀನು ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆಯನ್ನು ಕೊಟ್ಟಿದೆ, ನೀನು ಗುಣ ಹೊಂದ್ಕೊಂಡಿದ್ದೀಯ ಅಂತ ಹೇಳಿದೆಯಪ್ಪ. ಕರ್ತನೇ, ಆ ಕ್ಷಣದಲ್ಲಿ ಆಕೆ ನಿನ್ನ ನಂಬಿಕೆಯ ಮೂಲಕ ಸ್ವಸ್ಥತೆಯನ್ನು ಹೊಂದ್ಕೊಂಡ ಪ್ರಕಾರವಾಗಿ ಇವತ್ತು ಹೇಳ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳು ಯಾವ ರೋಗದಲ್ಲಿ, ಯಾವ ಗುಪ್ತ ರೋಗದಲ್ಲಿ ಅಪ್ಪ ಅವ್ರು ನರಳುತ್ತಿದ್ದಾರೋ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಕ್ಕಂಥ ದೇವರಿದ್ದಾರಾ, ಒಂದು ಬಿಡುಗಡೆಯನ್ನು ಕೊಡ್ತಕ್ಕಂಥ ದೇವರಿದ್ದಾರಾ, ಒಂದು ಸ್ವಸ್ಥತೆಯನ್ನು ಕೊಡ್ತಕ್ಕಂಥ ದೇವರಿದ್ದಾರ ಅಂತ ಕರ್ತನೇ, ಅವರು ಯಾವ ನಿರೀಕ್ಷೆಯಲ್ಲಿದ್ದಾರೋ ನಿಶ್ಚಯವಾಗಿ ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಅಪ್ಪ ಅವರು ಒಂದು ಸ್ವಸ್ಥತೆಯನ್ನು ಹೊಂದ್ಕೊಳ್ಳಪ್ಪ, ಒಂದು ಬಿಡುಗಡೆಯನ್ನು ಹೊಂದ್ಕೊಳ್ಳಪ್ಪ, ಒಂದು ಸೌಖ್ಯವನ್ನು ಹೊಂದ್ಕೊಳ್ಳಪ್ಪ, ಸಮಾಧಾನವನ್ನು ದಯಪಾಲಿಸು ಸ್ವಾಮಿ. ಕರ್ತನೆ, ಸಮೃದ್ಧಿಯಾಗಿ ನೀನು ಅವ್ರಿಗೆ ದಯಪಾಲಿಸಪ್ಪ ನಿನ್ನ ಮಕ್ಕಳಿಗೆ. ಕರ್ತನೆ, ನಿನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಕರ್ತನೆ, ಅವರು ಯಾವ ಕಾರ್ಯದಲ್ಲಿ ಅಪ್ಪ ನಿರೀಕ್ಷೆ ಒಳ್ಳವರಾಗಿದ್ದಾರೋ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳು, ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ,
ವಯಸ್ಸಾದವರಿಗೆ ಜೀವನ ಅವಶ್ಯಕತೆಗಳು, ಆರೋಗ್ಯ, ಸೇವಾ ಕಾರ್ಯ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ. ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವರನ್ನು ಹೊಂದಿಕೊಳ್ಳಿ. ನಿನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ ಅದಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದದಲ್ಲಿ ಸಲ್ಲಿಸಿ ನಾನು ಬೇಡಿ ಬಂದಿದ್ದೇನೆ, ನನ್ನ ಜೀವ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.